ನಮಸ್ತೆ ಎಲ್ಲರಿಗೂ. ಕಳೆದೊಂದು ವಿಡಿಯೋದಲ್ಲಿ ಪೇಜ್ ನಂಬರ್ 7ರಲ್ಲಿರುವಂತಹ 1 ಮತ್ತು 2ನೇ ಕ್ವಶನನ್ನು ಸಾಲ್ವ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? 3ನೇ ಪ್ರಶ್ನೆ ನೋಡಿ. ನೀವು ಎಲ್ಲ 1ರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡುವುದಕ್ಕೆ ಆರಂಭಿಸಿದಾಗ ಯಾವ ಶ್ರೇಣಿ ಪಡೆಯುವಿರಿ? ನೀವು ಎಲ್ಲ 1ರ ಶ್ರೇಣಿಯನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ನಿಮಗೆ ಯಾವ ಶ್ರೇಣಿ ದೊರೆಯುತ್ತದೆ ಅಂತ ಕೇಳಿದ್ದಾರೆ. ಮೊದಲನೇದಾಗಿ 1ರ ಶ್ರೇಣಿ ಅಂದರೆ ಏನು? ಈ ಶ್ರೇಣಿಯಲ್ಲಿ ಬರುವಂತಹ ಪ್ರತಿಯೊಂದು ಅಂಕಿಗಳು ಕೂಡ 1 1 1 1. ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ, ಈ 1ರ ಶ್ರೇಣಿಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಿದಾಗ ನಮಗೆ ಏನು ಸಿಗುತ್ತೆ ಅಂತ ಕೇಳಿದ್ರು. 1 = 1 ಆಗುತ್ತೆ. 1 + 1 2. ಈ ಥರ ಒಂದು ಏರಿಕೆ ಕ್ರಮದಲ್ಲಿ ಈ 1ರ ಶ್ರೇಣಿಗಳನ್ನು ಕೂಡಿಸ್ತಾ ಹೋದಾಗ ನಮಗೆ ಯಾವ ಒಂದು ಸಂಖ್ಯೆಗಳು ಸಿಗ್ತಾ ಇದೆ? ಎಣಿಕೆ ಸಂಖ್ಯೆಗಳ ಒಂದು ಶ್ರೇಣಿ ಸಿಗ್ತಾ ಇದೆ. ಹಾಗಾಗಿ 1ರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡಿದಾಗ ನಮಗೆ ಎಣಿಕೆ ಸಂಖ್ಯೆಗಳು ಸಿಗ್ತಾ ಇದೆ. ಈ ಒಂದು ಎಣಿಕೆ ಸಂಖ್ಯೆಗಳ ಶ್ರೇಣಿಯನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳ ಶ್ರೇಣಿ ಅಂತ ಕೂಡ ಕರಿತೀವಿ. ಮುಂದುವರಿದ ಪ್ರಶ್ನೆಯಲ್ಲಿ ಏನಿದೆ, ಈ 1ರ ಶ್ರೇಣಿಯನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ಏನು ಸಿಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, 1ರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡಿದಾಗ 1 2 3 4 ಅಂತ ಎಣಿಕೆ ಸಂಖ್ಯೆಗಳ ಶ್ರೇಣಿ ಸಿಗ್ತಾ ಹೋಗುತ್ತೆ. ಇದನ್ನು ನಾವು ಇಳಿಕೆ ಕ್ರಮದಲ್ಲಿ ಕೂಡ್ತಾ ಬರೋದಾದರೆ 1 2 + 1 ಅಂದರೆ ಏರಿಕೆ ಕ್ರಮದಲ್ಲಿ ಹೋದಾಗ ನಮಗೆ 2 ಸಿಕ್ಕಿತ್ತು. ಇಳಿಕೆ ಕ್ರಮದಲ್ಲಿ +1 ಆಯಿತು 3. ಅದೇ ಥರ 3 + 2 + 1 6, 4 + 3 + 2 + 1 10. ಈ ಥರ ನಮಗೆ ಸಂಖ್ಯೆಗಳು ಸಿಗ್ತಾ ಹೋದವು. ಇದು ಯಾವ ಶ್ರೇಣಿ? 1 3 6 10. ಇದು ತ್ರಿಕೋನೀಯ ಸಂಖ್ಯೆಗಳ ಶ್ರೇಣಿ. ತ್ರಿಕೋನೀಯ ಸಂಖ್ಯೆಗಳು ಅಂದರೆ ಶ್ರೇಣಿ 1ಅನ್ನು ನಾವು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿಸ್ತಾ ಬಂದಾಗ ನಮಗೆ ತ್ರಿಕೋನೀಯ ಸಂಖ್ಯೆಗಳು ಸಿಗುತ್ತೆ. 4ನೇ ಕ್ವಶನ್ ನೋಡೋಣ. ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿದಾಗ ನಮಗೆ ಯಾವ ಶ್ರೇಣಿ ಸಿಗುತ್ತೆ? ಇದಕ್ಕೆ ಒಂದು ಚಿತ್ರಾತ್ಮಕ ವಿವರಣೆ ಕೊಡ್ತೀರಾ ಅಂತ ಕೇಳಿದ್ದಾರೆ. ಎಣಿಕೆಯ ಸಂಖ್ಯೆಗಳು ಅಂದರೆ ಏನು? 1 2 3 4 5 6 ಈ ಥರ ಎಣಿಕೆ ಸಂಖ್ಯೆಗಳು ಬರುತ್ತೆ. ಇವುಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಕೂಡಿದಾಗ ಏನು ಸಿಗುತ್ತೆ? 1 + 2 3 ಆಯಿತು. 1 + 2 + 3 6. ಇದೇ ಥರ ನಾವು ಒಂದು ಏರಿಕೆ ಕ್ರಮದಲ್ಲಿ ಕೂಡಿಸ್ತಾ ಹೋದಾಗ ನಮಗೆ ಇಲ್ಲಿ ಕೂಡ ನಮಗೆ ಒಂದು ತ್ರಿಕೋನೀಯ ಸಂಖ್ಯೆಗಳು ಸಿಗುತ್ತೆ. ಈಗ ಈ ತ್ರಿಕೋನೀಯ ಸಂಖ್ಯೆಗಳನ್ನು ನಾವು ಚಿತ್ರಾತ್ಮಕ ರೂಪದಲ್ಲಿ ಪ್ರತಿನಿಧಿಸೋದಾದರೆ ನೋಡಿ, ತ್ರಿಕೋನೀಯ ಸಂಖ್ಯೆಗಳನ್ನು ಚಿತ್ರಾತ್ಮಕ ರೂಪದಲ್ಲಿ ಬಿಂದುಗಳ ರೂಪದಲ್ಲಿ ನಾವು ಈಗ 1, ಅದೇ ಥರ 3 ಬಿಂದುಗಳು, ಅದೇ ಥರ 6 ಈ ಥರ ಒಂದು ರೂಪದಲ್ಲಿ ತ್ರಿಕೋನೀಯ ಸಂಖ್ಯೆಗಳನ್ನು ಬಿಡಿಸ್ತಾ ಹೋಗ್ಬೋದು. 5ನೇ ಕ್ವಶನ್ ನೋಡಿ. ಇಲ್ಲಿ ತ್ರಿಕೋನೀಯ ಸಂಖ್ಯೆಗಳ ಜೋಡಿಗಳನ್ನು ಕೂಡಿಸ್ತಾ ಇದ್ದಾರೆ. ಈ ಜೋಡಿಗಳನ್ನು ಕೂಡಿಸಿದಾಗ ನಮಗೆ ಯಾವ ಶ್ರೇಣಿ ಸಿಗುತ್ತೆ ಅಂತ ಕೇಳಿದ್ದಾರೆ. ಮತ್ತು ಅದನ್ನು ಚಿತ್ರದೊಂದಿಗೆ ವಿವರಿಸಬಹುದೇ ಅಂತ ಕೇಳಿದ್ದಾರೆ. ನೋಡೋಣ. ತ್ರಿಕೋನೀಯ ಸಂಖ್ಯೆಗಳು ಅಂದರೆ ಏನು? 1 3 6 10 ಈ ಥರ ಏನು ಬರುತ್ತೆ? ಇವು ತ್ರಿಕೋನೀಯ ಸಂಖ್ಯೆಗಳು. ಇವುಗಳನ್ನು ನಾವು ಜೋಡಿಗಳನ್ನು ಕೂಡಿಸ್ಬೇಕು. ಜೋಡಿ ಕೂಡಿಸೋದು ಅಂದ್ರೇನು? ಫಸ್ಟು 1 + 3 ಕೂಡಿಸ್ತೀವ, ನಮಗೆ 4 ಬಂತು. ಅದೇ ಥರ ನೆಕ್ಸ್ಟು 3 ಮತ್ತು 6 ಕೂಡಿಸ್ತೀವಿ, ನಮಗೆ ಎಷ್ಟು ಬಂತು? 9 ಬಂತು. ಅದೇ ಥರ 6 ಮತ್ತು 10 ಕೂಡಿಸ್ತೀವಿ, ಎಷ್ಟು ಬರುತ್ತೆ? 16. 10 ಮತ್ತು 15 ಕೂಡಿಸಿದಾಗ 25. ಅಂದರೆ ನಮ್ಗೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, 4 9 16 25 ಏನಿವು? ಎಸ್, ವರ್ಗ ಸಂಖ್ಯೆಗಳು. ಅಂದರೆ ತ್ರಿಕೋನೀಯ ಸಂಖ್ಯೆಗಳ ಜೋಡಿಗಳನ್ನು ಕೂಡಿಸಿದಾಗ ನಮಗೆ ವರ್ಗ ಸಂಖ್ಯೆ ಸಿಗುತ್ತದೆ. ಹಾಗಾದರೆ ಇದನ್ನು ಚಿತ್ರರೂಪದಲ್ಲಿ ಹೆಂಗೆ ಬಿಡಿಸೋದು? 4 ಬಿಂದುಗಳು ಅಂದರೆ ಇದರಿಂದ ನಾವು ಒಂದು ವರ್ಗವನ್ನು ವಿವರಿಸ್ಬೋದು. ಅದೇ ಥರ 9 ಬಿಂದುಗಳು, 16 ಈ ಥರ ಒಂದು ಚಿತ್ರದ ರೂಪದಲ್ಲಿ ತೋರಿಸ್ಬೋದು.